ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಒಳಗೊಂಡಂತಹ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರು ಬೃಹತ್ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿ ಕೊಟ್ಟಿದ್ದೀವಿ. ಮನವಿಯ ಹಿನ್ನೆಲೆ ಏನು ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ಅಮೃತಾಜಿ ಅವರಿಗೆ ಅಲ್ಲಿನ ಒಂದು ಜನಪ್ರತಿನಿಧಿಯವರು ಸಾರ್ವಜನಿಕವಾಗಿ ಅಶ್ಲೀಲ ಮತ್ತು ಕಾನೂನು ಬಾಹಿರವಾದ ಮಾತುಗಳನ್ನಾಡಿ ಅವರಿಗೆ ಸುಟ್ಟು ಹಾಕುವುದಾಗಿ ಅಧಿಕಾರಿಗೆ ಮತ್ತು ನೌಕರ ವರ್ಗಕ್ಕೆ ನಿಂದನೆಯನ್ನು ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಸೇರಿ ಅವರಿಗೆ ಕೂಡಲೇ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕೂಡಲೇ ಉಗ್ರವಾದ ಕಠಿಣ ಶಿಕ್ಷೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಯಾರು ರಾಜೀವ್ ಗೌಡ ಅಂತ ವ್ಯಕ್ತಿಗೆ ಕೂಡಲೇ ಸರ್ಕಾರದಿಂದ ಅವರಿಗೆ ಬಂಧನ ಆಗಿ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅನ್ನುವಂಥ ವಿನಂತಿ ಮಾಡ್ತಾ ಇದ್ದೀವಿ. ಸರಿ, ಯಾವಾಗ ಆಗಿದ್ರೆ ಘಟನೆ? ಇದು ಒಂದು 2-3 ದಿನ ಹಿಂದೆ ಆಯಿತು. ಸರ್, ಇದ್ರ ಬಗ್ಗೆ ಊರಲ್ಲಿ ಕಂಪ್ಲೇಂಟ್ ಇರಾಗಿಲ್ಲ? ಈಗಾಗಲೇ 3 FIR ಪ್ರಕರಣ ದಾಖಲು ಮಾಡಿದ್ದೀವಿ. 3 ಪ್ರಕರಣ ದಾಖಲಾಗಿ ಮಾಡೋದ್ರಿಂದ ಅವರು ತಮ್ಮ ನಗರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆದರೆ ಬಂಧನ ಆಗಿಲ್ಲ. ಕೂಡಲೇ ಅವರಿಗೆ ಬಂಧನ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಮಾನ್ಯ ಯೋಜನಾ ನಿರ್ದೇಶಕರು ಹೇಳಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟು, ಅದು ಮತ್ತೆ ರೀಕಳಿಸಬಾರ್ದು. ಇದರಿಂದ ಏನಾಗುತ್ತೆ, ಹೆಣ್ಮಕ್ಳದ್ದು ಆತ್ಮಸ್ಥೈರ್ಯ ಕುಂದುತ್ತೆ. ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಮನವಿನ ಅವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡು ಆದಷ್ಟು ಅವ್ರ ಮೇಲೆ ಯಾರು ಇದು ಮಾಡಿದರೆ ಅವ್ರ ಮೇಲೆ ಆದಷ್ಟು ಕ್ರಮ ಕೈಗೊಳ್ಳಬೇಕಂತ ನನ್ನ ಮನವಿ. ಮೇಡಮ್, ಅವರು ಬಂಧನ ಮಾಡಲಿ ವಿಳಂಬ ಆದರೆ ಯಾವ ರೀತಿ ಹೋರಾಟ ಮಾಡಬಹುದು? ಇಲ್ಲ, ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನನ್ನ ಕಡೆಯಿಂದ. ಮತ್ತು ನಮ್ಮ KMS ಪೌರಾಧಿಕಾರಿಗಳ ಸಂಘ ಇದೆ, ಅದರಿಂದನೂ ಮನವಿ ಕೊಡಬೇಕಂತ ಇದು ಮಾಡಿದ್ವಿ. ತಮ್ಮ ಹೆಸರು ಹೇಳ್ರಿ? ಪ್ರೀತಿ ಅಂತ, ಮುಖ್ಯಾಧಿಕಾರಿ ಬಬಲೇಶ್ವರ ಪಟ್ಟಣ ಪಂಚಾಯತ್.